ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಂಶ್ ಪ್ರಮೋದ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದ್ದೀನಿ. ಲಾಸ್ಟ್ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಅಕ್ಕನಿಗೆ ಹೇಗೆ ವೆಲ್ಕಮ್ ಮಾಡಿದ್ವಿ ಅಂತ ವ್ಲಾಗ್ ಮಾಡಿ ಹಾಕಿದ್ದೀನಿ. ಇನ್ನು ಯಾರ್ಯಾರು ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿ. ಓಕೆ, ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಯಾರ್ಯಾರು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸೈಡಲ್ಲಿ ಬೆಲ್ ಐಕಾನ್ ಇದೆ, ಪ್ರೆಸ್ ಮಾಡೋದ್ರಿಂದ ನಾನು ಫಸ್ಟ್ ವ್ಲಾಗ್ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹಾಗೆ ನೀವೇ ಫಸ್ಟ್ ನನ್ನ ವ್ಲಾಗ್ನ ವ್ಯೂ ಮಾಡ್ಬೋದು. ಗೈಸ್, ಆ್ಯಕ್ಚುಲಿ ಇವತ್ತು ನನಗೆ ವ್ಲಾಗ್ ಮಾಡೋಕ್ಕಾಗ್ತಾನೇ ಇಲ್ಲ. ಆದರೂ ನಾನು ಇಲ್ಲಿ ಚಿಕ್ಕಮಂಗ್ಳೂರು ಬಂದಿರೋದು ಒಂದು ವ್ಲಾಗ್ನೂ ಮಿಸ್ ಮಾಡಬಾರ್ದು ಅಂತ ಒಂದು ಮೈಂಡ್ ಸೆಟ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ನಿನ್ನೆ ನೈಟಿಂದ ನಂಗೆ ತಲೆನೋವು ಅಂದರೆ ಫುಲ್ಲು ತಲೆನೋವು, ಎದ್ದಾಳೋಕ್ಕೂ ಕೂಡ ಆಗ್ತಿಲ್ಲ. ಇವಾಗ ಟೈಮ್ ಬಂದು 10 ಗಂಟೆ, ಇವಾಗ ಎದ್ದು ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆಗ್ತಾನೇ ಇಲ್ಲ, ತೀರಾ ಆಗ್ತಾನೇ ಇಲ್ಲ. ನೋಸ್ ಬ್ಲಾಕ್ ಆಗಿದೆ, ಕೆಮ್ಮು ಸ್ಟಾರ್ಟ್ ಆಗಿದೆ, ತಲೆನೋವು ಫುಲ್. ನನಗೆ ಆಲ್ರೆಡಿ ತಲೆನೋವಿದೆ, ಕೈಯೆಲ್ಲ ಪೇನ್ ಇದೆ. ನೀವು ಲಾಸ್ಟ್ ವ್ಲಾಗಲ್ಲೆಲ್ಲ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಅದಿನ್ನೂ ಜಾಸ್ತಿ ಆಗಿದೆ. ಅದು ವ್ಲಾಗ್ ಮಾಡ್ತಾಯಿದ್ದೀನಿ. ಮತ್ತೇನಂದರೆ ಅಮ್ಮ ಇವತ್ತು ಕೆಲ್ಸಕ್ಕೆ ಹೋಗಿದ್ದಾರೆ. ಆ್ಯಕ್ಚುಲಿ ಅಕ್ಕನಿಗೆ ನಾನು ನೋಡ್ಕೊಬೇಕು, ಇದು ಉಲ್ಟಾಗಿ ಹೋಗ್ಬಿಟ್ಟಿದೆ. ಅಕ್ಕ ಎಲ್ಲರೂ ನನಗೆ ನೋಡ್ಕೊತಿದ್ದಾರೆ. ನಾನು ಚೆನ್ನಾಗಿದ್ದೆ, ಆದ್ರೂ ಅವರೇ ನನಗೆ ನೋಡ್ತಾ ಇದ್ದಾರೆ. ಇವಾಗಲೂ ಸಹ ಅಮ್ಮ ಹೋಗಾದ್ಮೇಲೆ ಅವಳೇ ನನಗೆ ನೋಡ್ಕೊತಾ ಇದ್ದಾಳೆ. ಇವಾಗ ಚಪಾತಿ ಎಲ್ಲ ಮಾಡ್ತಾ ಇದ್ದಾಳೆ, ಬನ್ನಿ ತೋರಿಸ್ತೀನಿ. ನಾನಂತೂ ಏನು ಕೆಲಸ ಮಾಡಿಲ್ಲ ಅಲ್ಲಿಂದ ಬಂದ ತಕ್ಷಣ. ಫಸ್ಟಿಂದನೂ ಮಾಡಿಲ್ಲ, ಇವಾಗಲೂ ಮಾಡಿಲ್ಲ. ಇವಾಗ ಆ್ಯಕ್ಚುಲಿ ನಾನು ಬಂದಿದ್ದು ಅಕ್ಕನಿಗೆ ಸ್ವಲ್ಪ ಹೆಲ್ಪ್ ಮಾಡೋಣ, ಅವಳಿಗೇನು ಮಾಡೋಕ್ಕೆ ಬಿಡೋದು ಬೇಡ, ನಾನೇ ಮಾಡೋಣ ಅಂತ. ಬಟ್ ಅವಳಂತೂ ನನಗೆ ಮಾಡೋಕ್ಕೇನೆ ಕೊಡ್ತಾ ಇಲ್ಲ. ಹಾಗೆ ಅಜ್ಜಿನೂ ಬಂದುಬಿಟ್ಟಿದ್ದಾರೆ, ಇನ್ನು ಕೇಳೋದೇ ಬೇಡ. ಅವಳಿಗೆ ನೋಡೋಕೆ ನಾವು ಬಂದಿದ್ದೇವೆ, ನನ್ನ ನೋಡೋಕೆ ಇವರೆಲ್ಲ ಬಂದಿದ್ದಾರೆ ಅಂತ ನನಗೆ ಕನ್ಫ್ಯೂಷನ್ ಆಗಿಬಿಟ್ಟಿದೆ. ಈಗ ಸದ್ಯಕ್ಕೆ ಬನ್ನಿ ಹೊರಡೋಣ. ಶ್ರೇಯಾಂಶಿನೂ ಮಲಗಿಲ್ಲ, ಮತ್ತು ಸಿಕ್ಕಾಪಟ್ಟೆ ಮಳೆ ನೋಡಿ. ಇಲ್ಲಂತೂ ಮಳೆಯೇ ಅಂದರೆ ಮಳೆ. ಒಂದು ಬೇಜಾರು ಏನಂತ ಹೇಳಿದರೆ, ಎಲ್ಲರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಬಂದೆ. ಬಟ್ ನನಗೆ ತಲೆನೋವು ಇರೋದ್ರಿಂದ ಅದ್ರ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಆಗ್ತಿಲ್ಲ. ಬರೀ ಮಲ್ಕೊಳೋದೇ ಆಗಿದೆ, ಅಷ್ಟು ತಲೆನೋವು ನನಗೆ. ಈಗ ಅಕ್ಕ ಚಪಾತಿ ಮಾಡ್ತಿದ್ದಾರೆ, ತೋರಿಸ್ತೀನಿ. ಶ್ರೇಯಾಂಶ್ ರಾತ್ರಿ ಇಡೀ ಮಲಗಿದ್ದಿಲ್ಲ. ಇವಾಗ ಒಳ್ಳೆ ನಿದ್ದೆ ಅವನಿಗೆ. ರಾತ್ರಿ ಎಲ್ಲ ಯಾರಿಗೂ ನಿದ್ದೆ ಮಾಡೋಕ್ಕೊಳಲ್ಲ, ಅವ್ನು ಮಾತ್ರ ಆರಾಮಾಗಿ ಮಲ್ಕೊಂಡಿರೋದು ನೋಡಿ. ಓಕೆ, ಅಕ್ಕ ಕಿಚನಲ್ಲಿ ಏನು ಮಾಡ್ತಾಯಿದ್ದೀಯ ಅಕ್ಕ? ಚಪಾತಿ ಮಾಡ್ತಾ ಇದ್ದಾಳೆ. ಅವಳೇ ಊದ್ತಾಳೆ, ಅವಳೇ ಫ್ರೈ ಮಾಡ್ತಾ ಇದ್ದಾಳೆ. ಈಗ ಚಂದ ರೌಂಡ್ ಮಾಡ್ತಾಳೆ ನೋಡಿ. ಫಸ್ಟಿಂದನೂ ರೌಂಡ್ ಮಾಡೋದು ಕಲ್ತಿದ್ದಾಳೆ. ನನಗೆ ಇದು ಲಟ್ಟೆಸೋಕ್ಕೆ ಬರೋದಿಲ್ಲ. ಅಮ್ಮ ಇದ್ದಿದ್ದೆ. ಅಣ್ಣ ಅಕ್ಕ ಸೇರ್ಕೊಂಡು ಚಪಾತಿ ಮಾಡ್ತಾಯಿದ್ದಾರೆ. ಇಲ್ಲಿ ಸನ್ನಿ ಮತ್ತು ಅಜ್ಜಿ ಕೂತ್ಕೊಂಡು ಬ್ರೇಕ್ಫಾಸ್ಟ್ ಮಾಡ್ಕೊತಾ ಇದ್ದಾರೆ. ನಾನು ಇವಾಗ ಬ್ರಷ್ ಮಾಡ್ಕೊಂಡು ಬಂದೆ. ಗೈಸ್, ಚಿಕ್ಕಮಂಗ್ಳೂರಲ್ಲಂತೂ ನೆನ್ನೆ ನೈಟ್ ಸ್ಟಾರ್ಟ್ ಆಗಿದ್ದು ಮಳೆ ಇನ್ನೂ ಮುಗ್ದಿಲ್ಲ, ಇನ್ನೂ ಮಳೆ ಬರ್ತಾನೇ ಇದೆ. ಜೋರು ಮಳೆ ಇಲ್ಲಿ. ಶ್ರೇಯಾಂಶಿಗೆ ಚಪಾತಿ ಬೇಕಂದ, ಅದಕ್ಕೆ ಅಪ್ಪ ಹಾಕ್ಕೊಡ್ತಾ ಇದ್ದಾರೆ. ಇವಾಗ ಟೈಮ್ ಬಂದು 1 o'clock. ಶ್ರೇಯಾಂಶಿಗೆ ಲಂಚ್ ಕೊಟ್ಟೆ. ಅವನು ಅನ್ನ ಸಾಂಬಾರು ತಿನ್ನೋ ಅಂತ ಹೇಳಿದ್ರೆ ಚಪಾತಿ ಬೇಕು ಅಂತ ಹೇಳಿ ಒಂದು ಚಪಾತಿ ಇಲ್ಲ. ಮತ್ತು ಅಪ್ಪ, ಅಜ್ಜಿ, ದೀಪಕ ಎಲ್ಲ ಊಟ ಮಾಡ್ತಾ ಇದ್ದಾರೆ. ನಾನು ಆದಮೇಲೆ ದೀಪಕ ಊಟ ಮಾಡ್ತಾರೋನು ಕರ್ಕೊಂಡು ಬಂದು ವ್ಲಾಗ್ ಮಾಡು ಅಂತೇಳಿ ಕರ್ಕೊಂಡ್ಬಂದಿದ್ದೀನಿ. ಇವಾಗ ಲಂಚಿಗೆ ಬಂದು ರೈಸ್, ಸಾಂಬಾರು, ಉಪ್ಪಿನಕಾಯಿ ಮತ್ತು ಆನಿಯನ್ನ ಸ್ಲೈಸಾಗಿ ಕಟ್ ಮಾಡ್ಕೊಂಡು ಊಟ ಮಾಡ್ತಾಯಿದ್ದೀನಿ. ನನಗನ್ಸೋ ಪ್ರಕಾರ ಇವತ್ತಿನ ವ್ಲಾಗ್ ತುಂಬ ಲಾಂಗ್ ಇರೋದಿಲ್ಲ, ಯಾಕಂದ್ರೆ ತುಂಬ ತಲೆನೋವು ಇರೋದ್ರಿಂದ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ವ್ಲಾಗ್ ಮಾಡಿ ಹಾಕ್ತೀನಿ. ಚೆನ್ನಾಗಿರುತ್ತೆ ಅಂತ ಅಂದ್ಕೊತೀನಿ ಇವತ್ತಿನ ವ್ಲಾಗ್. ಅಮ್ಮ ಇಲ್ಲ, ಒಂಥರ ಡಲ್ ಮನೆಯೆಲ್ಲ ಒಂಥರ. ಇನ್ನು ಶ್ರೇಯಾಂಶು ಕೇಳ್ತಿದ್ದೆ ಅಮ್ಮಮ್ಮ ಎಲ್ಲಿ ಅಂತ. ಅಮ್ಮ ಇದೇನೆ ಮನೇಲಿ ಒಂಥರ ಲವಲವಿಕೆ ಅಂತಲೇ ಹೇಳ್ಬೋದು. ಸಂಜೆ ಅಮ್ಮ ಬಂದ ತಕ್ಷಣ ನನಗೆ ಸ್ವಲ್ಪ ಇಂಥದ್ದು ಜೋಶ್ ಬರುತ್ತೆ, ಆವಾಗ ಇನ್ನೂ ವ್ಲಾಗ್ ಮಾಡ್ತೀನಿ, ಕಂಟಿನ್ಯೂ ಮಾಡ್ತೀನಿ. ಸದ್ಯಕ್ಕೆ ಇಷ್ಟು ಲಂಚ್ ಮಾಡ್ಕೊಂಡು ಮತ್ತೆ ಮಲ್ಕೊಳೋದೆ. ಓಕೆ, ಇವಾಗ ಶಾರ್ಪ್ 5 o'clock. ಅಮ್ಮ ಇವಾಗಷ್ಟೇ ಕೆಲಸ ಬಿಟ್ಟು ಬಂದವರು. ಇವಾಗ ನಮಗೆ
ಬೂಸ್ಟ್ ಮಾಡಿಕೊಡ್ಬೇಕಲ್ವ, ಹಾಗೆ ಅವ್ರಿಗೆ ಟೀ ಮಾಡ್ಕೊಬೇಕಂತ ಹೇಳ್ಬಿಟ್ಟು ಇವಾಗ ಹಾಲು ಬಿಸಿ ಮಾಡೋಕೆ ಇಟ್ಕೊತಿದ್ದಾರೆ. ಬೂಸ್ಟ್ ಅಲ್ಲ, ಬೂಸ್ಟ್ ಬೂಸ್ಟ್. ಇವತ್ತು ಸಹ ನಾವು ಈ ಬೋಟಿ ತಿಂತಾ ಇದ್ದೀವಿ. ಹೆಂಗಿದೆ ಅಮ್ಮ? ಚೆನ್ನಾಗಿದೆಯಾ? ನೈಸ್. ಇದಂತೂ ಸಿಕ್ಕಾಪಟ್ಟೆ ಮಸಾಲೆ, ಫುಲ್ ಮಸಾಲೆ ಆಗಿದೆ. ಯಪ್ಪ, ಬಾಯಲ್ಲಂತೆ ಹಂಗೆ ಕರ್ಗೋಗ್ತಾ ಉಂಟು ಅಲ್ಲ? ಬಾ ಅವಳು. ಓಕೆ, ಇವಾಗ ಅಷ್ಟೇ ಅಣ್ಣ ಬರ್ಬೇಕಾದ್ರೆ ಗೋಲ್ಗಪ್ಪ ತಂದರು. ದೀಪಕ ಅರೇಂಜ್ ಮಾಡ್ತಾ ಇದ್ದಾಳೆ. ಇವಾಗ ತಿನ್ನಬೇಕು. ಅಮ್ಮ ಇಲ್ಲಿ ಬೂಸ್ಟ್ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು. ಬೂಸ್ಟ್, ಹಾಗೆ ರಸ್ಕ್, ಅಣ್ಣನಿಗೆ ಹಾಲು. ನಿನಗೇನಕ್ಕ? ಏನೂ ಇಲ್ಲ, ನೀನೆಲ್ಲ ಬಿಟ್ಟಿದ್ಯಾ? ಶ್ರೇಯಾನ್ಶಿಗೆ ಇವಾಗಷ್ಟೇ ಸ್ನಾನ ಮಾಡಿಸಿ ನಾನು ಡ್ರೆಸ್ ಹಾಕ್ಕೊಡ್ತಾ ಇದ್ದೆ. ಅವನು ಈ ಡ್ರೆಸ್ ಬೇಡ, ಬೇರೆ ಡ್ರೆಸ್ ಕೊಡು ಅಂತ ಹೇಳ್ಬಿಟ್ಟು ಹಠ ಮಾಡ್ತಾ ಕೂತಿದ್ದ. ಇವಾಗ ಎಲ್ಲರೂ ಬೋಟಿ ತಿನ್ಕೊಂಡು ಕೂತಿದ್ದೀವಿ. ಹಾಗೆ ಅಮ್ಮ ಮಾವಿನ ಹಣ್ಣು ಕುಯ್ತಾ ಇದ್ದಾರೆ. ತೋರಿಸ್ತೀನಿ ಬನ್ನಿ. ಇವತ್ತು ಏನಂತ ಗೊತ್ತಿಲ್ಲ, ಎಷ್ಟು ಸ್ನ್ಯಾಕ್ಸ್ ತಿಂದರೂ ಸಾಕಾಗ್ತಿಲ್ಲ. ಈಗ ಮತ್ತೆ ಚಕ್ಲಿ ಎಲ್ಲರಿಗೂ ಕೊಟ್ಟು ಇಷ್ಟು ಚಕ್ಲಿನ ಅಂತ ತಗೊಂಡಿದ್ದೀನಿ. ತುಂಬ ತಿನ್ನಬೇಕು ಅಂತ ಅನ್ನಿಸ್ತಿದೆ. ಎಲ್ಲರೂ ಇಲ್ಲಿ ತಿಂತಾ ಕೂತಿದ್ದಾರೆ ನೋಡಿ. ಕಿಚನಲ್ಲಿ ಅಕ್ಕ, ಅಣ್ಣ, ದೀಪಕ, ಅಮ್ಮ ಎಲ್ಲ ತಿಂತಾ ಇದ್ದಾರೆ. ಇವಳು ಆಟ ಆಡ್ತಾ ಇದ್ದಾಳೆ. ಇವಳು ಒಳಗೆ ಬರ್ತಾ ಇರೋದು ನೋಡಿ. ಇಲ್ಲಿ ಸೈಡಲ್ಲಿ ಮಲ್ಕೊಳ್ಳೆ ಅಂದರೆ, ಹೊರಗೆ ಮಳೆ ಇದೆ ಅಂತ ಒಳಗೆ ಕಟ್ಟಾಕಿದ್ರೆ ಅವಳು ನಮ್ಮ ಜೊತೆ ಬರ್ತೀನಿ ಅಂತ ಆಟ. ಓಕೆ, ಇವಾಗ ಊಟಕ್ಕೆ ಕೂರೋಣ ಅಂತ ಎಲ್ಲರೂ ಒಟ್ಟಿಗೆ ಕೂತಿದ್ದೀವಿ. ನೈಟಿಗೆ ಅನ್ನ, ಸಾಂಬಾರು, ಹಪ್ಪಳ, ಮಾವಿನ ಹಣ್ಣು, ಉಪ್ಪಿನಕಾಯಿ ಎಲ್ಲ ಕುತ್ಕೊಂಡು ಒಟ್ಟಿಗೆ ಊಟ ಮಾಡ್ತಾ ಇದ್ದೀವಿ. ಅತ್ತೆ, ಬಿರಿಯಾನಿ ಸೂಪರ್ ಆಗಿದೆ. ಮುಸ್ಲಿಮ್ಸ್ ಮಾಡೋ ಥರ ಇದೆ. ಮುಸ್ಲಿಂ ಬಾಯಿನೇ ಮಾಡಿದ್ದು. ಯಾವ ಬಾಯಿ?